ಗುರುಜಿ, ವಿಶ್ವಾವಸು ಸಂವತ್ಸರದ ಈ ಬಾರಿಯ ಯುಗಾದಿ ಹಬ್ಬ ಕರ್ಕಾಟಕ ರಾಶಿಯವರಿಗೆ ಸಿಹಿ ಆಗತ್ತಾ, ಕಹಿ ಆಗತ್ತಾ ಅಂತ? ಕರ್ಕಾಟಕ ರಾಶಿಯವರಿಗೆ ಅವರಿಗೂ ಕೂಡ ಮಿಕ್ಸ್ಡ್ ಅನುಭವಗಳಿದು. ಏನು ಅಂದರೆ, ಈಗ ಮೇ ಮಧ್ಯಭಾಗದವರೆಗೂ ಇದ್ದಂತಹ ಗುರುಬಲ ಇವರಿಗೆ ತಪ್ಪತ್ತೆ. ಹ್ಮ್. ಬಟ್ ಗುರುಬಲ ಒಂದೇ ಎಲ್ಲದೂ ಅನ್ನುವಂಥದ್ದಾಗಿ ನಾವು ಪರಿಗಣಿಸಬಾರ್ದು. ಆದರೆ ಗುರುಬಲಕ್ಕೆ ತನ್ನದೇ ಆದಂಥ ಒಂದು ದಾರ್ಢ್ಯತೆ ಇರುತ್ತೆ. ಹಾಗಾಗಿ ಗುರುಬಲದಿಂದ ಹೊರಗೆ ಬರ್ತಾರೆ. ಗುರುಬಲದಿಂದ ಹೊರಗೆ ಬಂದಾಗ, ಯಾಕೆಂದರೆ ಗುರು ಈ ಕರ್ಕಾಟಕ ರಾಶಿಯ ಯಜಮಾನಾದಂಥ ಚಂದ್ರನ ಬಹಳ ಅನ್ಯೋನ್ಯತೆಯ ಒಂದು ಗೆಳೆತನವನ್ನು ಹೊಂದಿದಂಥ ಒಂದು ಗ್ರಹ. ಗುರುಬಲ ತಪ್ಪಿದಾಗ, ಯಾಕೆಂದರೆ ಆ ಗುರು ನಷ್ಟಕ್ಕೆ ಬರ್ತಾ ಇದ್ದಾನೆ ಇವರಿಗೆ. ಹಾಗಾಗಿ ನಷ್ಟದ ವಿಷಯ ತಲೆದೋರಿದಾಗ ಗುರುವಿಗೆ ಅವನೇ ನಷ್ಟವನ್ನು ಮಾಡಲಿಕ್ಕೆ ಕಾರಣ ಆಗಿರದೇ ಹೋದರೂ ಕೂಡ ನಷ್ಟ ಬರುವಂತಹ ಸಂದರ್ಭ ಇವರಿಗೆ ಎದುರಾಯಿತು ಅಂತಾದರೆ ಅದನ್ನು ತಪ್ಪಿಸೋದಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಹಾಗೆ ಇವರಿಗೆ ಒಂದು ಅದೃಷ್ಟದ ವಿಚಾರ ಏನು ಅಂತಂದರೆ, ಇಲ್ಲಿಯವರೆಗೂ ಇದ್ದಿದ್ದ ಒಂದು ಅಷ್ಟಮ ಶನಿ ಕಾಟ ಇವರಿಗೇನಿತ್ತು, ಈಗ ಅವರು ಈ ಒಂದು ಏಪ್ರಿಲ್ನಿಂದ ಅದರಿಂದ ಹೊರಗೆ ಬಂದಿದ್ದಾರೆ. ಅಷ್ಟಮ ಶನಿ ಕಾಟ ತಪ್ಪಿದೆ, ಆದರೆ ಗುರುಬಲ ತಪ್ಪಿದೆ. ಹಾಗಾಗಿ ಇದು ನೋಡಿ, ಅದು ಒಂದು ಒಳಿತಾದದ್ದು ಶನಿಕಾಟ ಹೋಗಿ ಒಳಿತಾಯಿತು ಅನ್ನೋದರೊಳಗಡೆ ಗುರುಬಲ ತಪ್ಪುವುದರ ಮೂಲಕವಾಗಿ ಅಯ್ಯೋ ಇದೊಂದು ತಪ್ಪು ಹೋಯ್ತಲ್ಲ ಅನ್ನುವಂತಹ ಒಂದು ಬೇಸರಕ್ಕೆ ಕಾರಣವಾಗುವಂತಹ ಸಂಗತಿಯೂ ಕೂಡ ಇದೆ. ಅದರ ಜೊತೆಗೆಯೇ ಈ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಆರ್ಥಿಕ ಸ್ಥಾನವಾದಂತಹ ಸಿಂಹರಾಶಿಗೆ ಕೇತು ಬರ್ತಾನೆ. ಕೇತು ಸಿಂಹರಾಶಿಗೆ ಬಂದಾಗ ಈ ರಾಶಿಯವರು ಎದುರಿಸಬೇಕಾದಂತಹ ದೊಡ್ಡ ತೊಂದರೆ ಏನು ಅಂತಂದರೆ, ಆರ್ಥಿಕವಾದಂಥ ವಿಚಾರಕ್ಕೆ ಕೇತು ಕೊಡುವಂಥ ಹೊಡೆತ. ಈ ಕೇತುವಿನ ಬದಲಾವಣೆ ಮೇ ಮಧ್ಯಭಾಗದಲ್ಲಿ ಆಗ್ತಾ ಇದೆ ಅನ್ನುವಾಗಲೇ ಈ ರಾಶಿಯವರಿಗೆ ಅಷ್ಟಮಕ್ಕೆ ಯಾರು ಬರ್ತಾರೆ, ರಾಹು ಬಂದ್ಬಿಡ್ತಾನೆ. ಅಷ್ಟಮಕ್ಕೆ ಬಂದಂಥ ರಾಹು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ವಿಚಾರಕ್ಕೆ ಏನು ಮಾಡ್ತಾನೆ, ಅವನು ಒಂದಷ್ಟು ವೇದಿಕೆಯನ್ನು ನಿರ್ಮಾಣ ಮಾಡಿಬಿಡ್ತಾನೆ. ಈಗ ಕೆಲವು ರೋಗಗಳು ಹೇಗೆ ಅಂತಂದರೆ, ನಾವು ತಿಳ್ಕೊಂಡಿರ್ತೀವಿ ನಾವು ಎಲ್ಲ ರೀತಿಯಲ್ಲಿಯೂ ಸರಿಯಾಗಿ, ನಮ್ಮ ಹಸಿವೆ ಚೆನ್ನಾಗಿದೆ, ನಾವು ನಿದ್ರೆಯನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ, ಎಲ್ಲವೂ ಸರಿಯಾಗಿಯೇ ಇದೆ, ಸಂತೋಷದಲ್ಲಿ ಇದ್ದೇವೆ ಎನ್ನುವಂಥದ್ದು ನಮ್ಮ ಒಂದು ಸದ್ಯದ ವರ್ತಮಾನದ ಸ್ಥಿತಿಗತಿಗಳಾದರೂ, ಯಾವುದೋ ಒಂದು ಪ್ರಮಾಣದ ಅನಾರೋಗ್ಯ ಯಾವುದೋ ಒಂದು ವಿಧಾನದಲ್ಲಿ ತನ್ನ ಹೆಡೆಯನ್ನು ಎತ್ತು ಬಿಡುತ್ತೆ. ಅಂಥದ್ದಕ್ಕೆ ಬೇಕಾದಂತಹ ದುಷ್ಟ ಸ್ಥಿತಿಯನ್ನು ಈ ರಾಹು ಮಾಡಿಬಿಡೋದಕ್ಕೆ ಅವಕಾಶ ಇರುತ್ತೆ. ಇಂತಹ ಒಂದು ಅನಾರೋಗ್ಯದ ಸಮಸ್ಯೆ ಎದ್ದಾಗ ಅದಕ್ಕೆ ಬೇಕಾದಂತಹ ಹಣಕಾಸಿನ ಖರ್ಚನ್ನು ವಿಪರೀತವಾಗಿ ಬಿಡಬಹುದಾದಂಥ ರೀತಿಯಲ್ಲಿ ಕೇತುವು ಕೂಡ ರಾಹುವಿನ ಜೊತೆಗೆ ತನ್ನ ಕೈಯನ್ನು ಜೋಡಿಸ್ತಾನೆ. ಹಾಗಾಗಿ ಇವನ್ನೆಲ್ಲ ಒಂದಿಷ್ಟು ರೀತಿಯಲ್ಲಿ ಈ ಕರ್ಕಾಟಕ ರಾಶಿಯವರು ಎದುರಿಸಬೇಕಾದಂಥದ್ದಕ್ಕೆ ಅವಕಾಶಗಳಿರುತ್ತೆ. ಆದರೆ ಇವರ ರಾಶಿಯ ಸಂದರ್ಭದಲ್ಲಿ ಯಜಮಾನನಾದಂತಹ ಚಂದ್ರನ ವಿಚಾರಗಳು ಹೇಗಿರ್ತವೆ ಅಂತಂದರೆ, ಆತ ಬಹು ಬೇಗನೆ ತನ್ನ ಒಂದು ಓಟವನ್ನು ಇಟ್ಟುಕೊಂಡವನಾಗಿರೋದ್ರಿಂದ ಕೇವಲ ಒಂದು ತಿಂಗಳಲ್ಲಿ ಈ 12 ರಾಶಿಗಳಲ್ಲಿ ಸಂಚರಿಸಿಬಿಡ್ತಾನೆ. ಹಾಗಾಗಿ ಯಾವಾಗೆಲ್ಲ ಆ ಸ್ಥಾನಗಳು, ಅವನು ಸಂಚರಿಸುವಂತಹ ಸ್ಥಾನಗಳು ಫ್ರೆಂಡ್ಲಿಯಾಗಿ ಈ ರಾಶಿಯವರಿಗೆ ಇರುತ್ತೋ, ಆ ಸಂದರ್ಭದ ಕೆಲವು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಆ ಸಂದರ್ಭದ ತಾತ್ಕಾಲಿಕವಾದಂಥ ಬೆಂಬಲವನ್ನು ಇವರ ರಾಶಿಯ ಯಜಮಾನನಾದಂಥ ಚಂದ್ರ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೊಡುವ ಸಂದರ್ಭದಲ್ಲಿ ಅದು ಸಾಧ್ಯವಾಗುವಂತಹ ಸಂದರ್ಭ ಎಲ್ಲೆಲ್ಲಿ ಮೂಡಿ ಬರುತ್ತೆ ಹಾಗಾದರೆ, ಈ ರಾಶಿಯವರಿಗೆ ಮಂಗಳ ಚೆನ್ನಾಗಿ ಇದ್ದಾನೆ ಮೂಲ ಜಾತಕದಲ್ಲಿ ಅಂತಾದರೆ, ಅಥವಾ ಸೂರ್ಯ ಚೆನ್ನಾಗಿದ್ದಾನೆ ಅಂತಾದರೆ, ಯಾಕೆಂದರೆ ಸೂರ್ಯ ಇವರಿಗೆ ಧನಾಧಿಪತಿ, ಯಾಕೆಂದರೆ 2ನೇ ಮನೆಯ ಯಜಮಾನ. ಹಾಗೆಯೇ ಮಂಗಳ ಇವರಿಗೆ ಯೋಗಕಾರಕ ಅಂದ್ರೇನು, ಕೇಂದ್ರದ ಮನೆಯ ಯಜಮಾನನು ತ್ರಿಕೋನ ಸ್ಥಾನದ ಯಜಮಾನನು ಒಂದು ಗ್ರಹ ಆಗಿದೆ ಅಂತಾದರೆ ಅವರು ಯೋಗಕಾರಕರಾಗಿರ್ತಾರೆ. ಹಾಗಾಗಿ ಒಮ್ಮೊಮ್ಮೆ ಏನಾಗುತ್ತೆ, ನಮಗೆ ಅನೇಕ ಕಷ್ಟಗಳು ಆ ಒಂದು ಹೊರ ಆವರಣದಲ್ಲಿ ಅಂತಿಮವಾದ ಸತ್ಯದಂತೆ ಕಂಡರೂ ಕೂಡ ಒಳವಲಯದಲ್ಲಿ ನಮ್ಮನ್ನು ಸಮರ್ಥಿಸಿಕೊಳ್ಳಬೇಕಾದಂತಹ ವಿಚಾರದಲ್ಲಿ ಅನೇಕ ರೀತಿಯ ಹೆಲ್ಪ್ಗಳನ್ನು ಕೊಡುವಂತಹ ಒಂದು ವಿಧಾನದಲ್ಲಿ ಈ ಒಂದು ರಾಶಿಯವರಿಗೆ ಸೂರ್ಯನು ಹಾಗೆಯೇ ಮಂಗಳನೂ ಕೂಡ ಹೆಲ್ಪ್ ಮಾಡೋದ್ರಿಂದ ಒಂದು ನಿರ್ದಿಷ್ಟ ಮಟ್ಟದಲ್ಲಿ, ಅಂದರೆ ಯಾವ ವಿಚಾರದಲ್ಲಿ ಹಾಗಾದರೆ, ಈಗ ಗಣಿಗಾರಿಕೆ ಅಥವಾ ಈ ಡೈರಿ ನಾವು ಹೈನೋದ್ಯಮ ಅಂತ ಏನು ಹೇಳ್ತೇವೆ ಆ ವಿಚಾರಗಳು, ಅಥವಾ ಈ ನಾವು ಸಾಫ್ಟ್ ಡ್ರಿಂಕ್ಸು, ಅಥವಾ ಮಾದಕ
ವೈನ್ ಗೇನ್ ಇಂಥದ್ದರೆಲ್ಲ ಮಾರಾಟ ಏನಿದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್, ಇಂತಹ ಎಲ್ಲ ವಿಚಾರಗಳಲ್ಲಿ ಅನೇಕದ್ದಾದಂತಹ ಸಮೃದ್ಧಿಯನ್ನು ಪಡೆಯೋದಕ್ಕೆ ಇವರಿಗೆ ಸಾಧ್ಯವಾಗುವಂತಹ ಒಂದು ಅವಕಾಶಗಳು ಕೂಡ ಚಂದ್ರನ ಕಾರಣವಾಗಿಯೂ, ಈ ರಾಶಿಯ ಯಜಮಾನನ ಕಾರಣದಿಂದಾಗಿಯೂ, ಮಂಗಳನ ಕಾರಣದಿಂದಾಗಿಯೂ, ಸೂರ್ಯನ ಕಾರಣದಿಂದಾಗಿಯೂ ಇವರಿಗೆ ಅನುಕೂಲ ಸ್ಥಿತಿ ಬರುತ್ತೆ. ಆದರೆ ಅಪಾಯದ ಸ್ಥಿತಿ ಎಲ್ಲಿ ಬರುತ್ತೆ ಅಂತಂದರೆ, ಇವರ ಮೂಲ ಜಾತಕದಲ್ಲಿ ಚಂದ್ರನ ಮತ್ತು ಶನೈಶ್ಚರರ ಸಂಬಂಧ ಅಷ್ಟೊಂದು ಹಾರ್ದಿಕವಾಗಿ ಇರದೆ ಹೋದರೆ, ಅಥವಾ ಮೂಲ ಜಾತಕದಲ್ಲಿ ಮಂಗಳ ಮತ್ತು ಶನೈಶ್ಚರರ ಒಂದು ಸಂಬಂಧ ಹಾರ್ದಿಕವಾಗಿ ಇರದೆ ಹೋದರೆ, ಗುರುವಿನ ಮತ್ತು ಶನೈಶ್ಚರರ ಸಂಬಂಧ ಹಾರ್ದಿಕವಾಗಿ ಇರದೆ ಹೋದರೆ, ಅಥವಾ ಬಹಳ ಆಯಕಟ್ಟಿನ ಸ್ಥಳದಲ್ಲಿ ಇವರ ಮೂಲ ಜಾತಕದಲ್ಲಿ ಒಂದೊಮ್ಮೆ ರಾಹುಕೇತುಗಳು ಇದ್ದಿದ್ದರೆ, ಈ ವಿಶ್ವಾವಸು ಈ ಸಂವತ್ಸರ ಏನಿದೆ ಇವರ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಹಾಳು ಮಾಡಿಬಿಡಬಹುದಾದಂಥ ದಿಢೀರಾದ ಬೆಳವಣಿಗೆಗಳನ್ನು ಆರೋಗ್ಯದ ವಿಚಾರದಲ್ಲಿಯೂ, ಹಾಗೆ ಇವರು ಕೈಗೊಳ್ಳುವ ಉದ್ಯೋಗದ ವಿಚಾರದಲ್ಲಿಯೂ, ಕೆಲಸ ಮಾಡುವ ಸ್ಥಳದ ವಿಚಾರದಲ್ಲಿಯೂ ಇವರಿಗೆ ಸಂಭವಿಸಲಿಕ್ಕೆ ಬೇಕಾದಂತಹ ಸ್ಥಿತಿಗತಿಗಳನ್ನು ತಂದುಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಎಲ್ಲ ಸಂದರ್ಭಗಳಲ್ಲೂ ಗೆಲ್ಲುವಂಥದ್ದು ಎಲ್ಲಿಂದ? ಹಾಗಾದರೆ ನಮಗೆ ಪ್ರತಿ ಕ್ಷಣದಲ್ಲಿಯೂ ಮನುಷ್ಯನ ಸಂದರ್ಭದಲ್ಲಿ ಅಪಾಯ ಎದುರಿಗೆ ಇದೆ ಅನ್ನುವಂಥದ್ದನ್ನು ನಾವು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಅದರ ಅರ್ಥ ನಾವು ನೆಗೆಟಿವ್ ಟರ್ಮ್ಸಲ್ಲಿ ಯಾವಾಗಲೂ ಪೆಸಿಮಿಸ್ಟಾಗಿ ಇರಬೇಕು, ಆಶಾವಾದಿಗಳಾಗಿರಬಾರ್ದು, ನಿರಾಶಾವಾದಿಗಳಾಗಿ ಇರಬೇಕು ಅಂತಲ್ಲ. ಆಶಾವಾದಿಗಳಾಗಿ ಇರುವ ಸಂದರ್ಭದಲ್ಲಿಯೂ ತನ್ನ ಒಂದು ಶಕ್ತಿಯ ಸಾಮರ್ಥ್ಯ ಏನಿದೆ, ಆಶಾವಾದತ್ವವನ್ನು ಎಷ್ಟು ಸ್ವರೂಪದಲ್ಲಿ ನಾನು ಮೇಲೆತ್ತುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಸೆಲ್ಫ್ ಒಂದು ನಮ್ಮನ್ನು ನಾವು ಅಳ್ಕೊಳ್ಳುವಂತಹ ಒಂದು ಯಾರ್ಡ್ ಸ್ಟಿಕ್ಕನ್ನು ನಾವು ಹೊಂದಿರಬೇಕು. ಆ ಯಾರ್ಡ್ ಸ್ಟಿಕ್ ಈ ವರ್ಷದಲ್ಲಿ ಈ ರಾಶಿಯವರಿಗೆ ತುಂಬ ಅದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ತಮ್ಮ ಸಾಮರ್ಥ್ಯ ಏನು, ತಮ್ಮ ಆಳ್ತನದಲ್ಲಿ ತಾವು ಏನನ್ನೆಲ್ಲ ಸಾಧಿಸಬಹುದು, ಅಥವಾ ಇದ್ದಿರುವಂಥ ಬಜೆಟ್ನಲ್ಲಿ ಏನೆಲ್ಲ ಪ್ರಾಜೆಕ್ಟ್ ಪ್ಲ್ಯಾನ್ಗಳನ್ನು ನಾವು ನಿರ್ಮಾಣ ಮಾಡ್ಕೊಳ್ಬಹುದು, ಇದಕ್ಕೆ ಬೇಕಾದಂತಹ ಸಾಲವನ್ನು ತರುವಂತಹ ಸ್ವರೂಪದಲ್ಲಿ ಅನವಶ್ಯಕವಾದಂಥ EMIಗಳನ್ನು ರೂಪಿಸಿಕೊಳ್ಳುವುದರ ಮೂಲಕ ಬರ್ಡನನ್ನು ಮಾಡಿಕೊಳ್ಳದೆ ಹೋದ ಹಾಗೆ ಇವರು ಆ ಒಂದು ತಮ್ಮ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಬೇಕು. ಯಾಕೆಂದರೆ ಹಣ ಕೊಡುವವರು ಸಿಗ್ತಾರೆ. ಹಣ ಕೊಡುವವರು ಯಾಕಾಗಿ ಬರ್ತಾರೆ? ಅವರಿಗೆ ಬೇಕಾದಂತಹ ಬಡ್ಡಿ ಅವರಿಗೆ ಸಿಗತ್ತೆ ಅಂತ. ಅದು ಕಾರ್ಪೊರೇಟ್ ವಲಯ ಇರಲಿ, ಅಥವಾ ಈ ನಾವೇ ಇವತ್ತೇನು ಮೈಕ್ರೋ ಫೈನಾನ್ಸ್, ಈ ಎಲ್ಲ ವ್ಯಕ್ತಿಗಳನ್ನು ನಾವೇನು ಹೇಳ್ತೀವಿ, ಇವರೆಲ್ಲ ಪ್ರಾರಂಭದ ಹಂತಗಳಲ್ಲಿ ನಿಮ್ಮ ವಿಚಾರದಲ್ಲಿ ಬೇಕಾದಂತಹ ಸಹಾಯ ಹಸ್ತವನ್ನು ನಾವು ಚಾಚ್ತಾ ಇದ್ದೇನೆ ಎನ್ನುವಂಥದ್ದು ಸತ್ಯವೇ ಆಗಿದ್ದಿದ್ರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಸಂದರ್ಭಕ್ಕೆ ಆ ಒಂದು ಹಣದ ಸಹಾಯ ನಮಗೆ ನಮ್ಮ ಅಭ್ಯುದಯಕ್ಕಾಗಿ ನಾವು ವಿನಿಯೋಗಿಸಿಕೊಳ್ಳಬಹುದಾದಂತಹ ಅನೇಕ ಸಾಧ್ಯತೆಗಳನ್ನು ತಂದುಕೊಡ್ತದೆ ಅನ್ನುವಂಥ ವಿಚಾರ ನಮ್ಮ ಗ್ರಹಿಕೆಗೆ ಬಂದರೂ ಕೂಡ ವಿಸ್ತೃತವಾದಂತಹ ಸ್ವರೂಪದಲ್ಲಿ ಯಾವ್ಯಾವುದೋ ಎಕ್ಸಿಡೆಂಟಲ್ ವಿಚಾರಗಳು ನಾವು ಪಡೆದಂಥ ಹಣವನ್ನು ಆ ಉದ್ದೇಶಕ್ಕಾಗಿ ಬಳಸದೆ ಇನ್ಯಾವುದೋ ಉದ್ದೇಶಕ್ಕಾಗಿ ಬಳಸುವಂತಹ ಸಂದರ್ಭ ಎದುರಾಗಿಬಿಟ್ರೆ, ಆ ತೆಗೆದುಕೊಂಡಂತಹ ಹಣದಿಂದ ಇನ್ಕಮನ್ನು ಜನರೇಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಇನ್ಕಮ್ ಜನರೇಷನ್ ಆಗುವಂತಹ ಸಂದರ್ಭ ತಪ್ಪಿ ಹೋದಾಗ ಖಂಡಿತವಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ತೊಂದರೆ ಎದುರಾಗುತ್ತೆ. ಆದರೆ ಆ ತೊಂದರೆ ಬರದೇ ಇರಲಿ, ದೈವರ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಗುರುಜಿ, ಧನ್ಯವಾದಗಳು. ಕರ್ಕಾಟಕ ರಾಶಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.